ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ಹಾಗೆ ಇವತ್ತು ಒಂದು ಸಣ್ಣದಾಗಿ ನಮ್ಮ ಗಾರ್ಡನಿನ ವಿಡಿಯೋ, ಅಂದರೆ ನಮ್ಮ ಮನೆಯ ಮುಂದ್ಗಡೆ ನೆಟ್ಟಿರುವಂಥ ಗಿಡಗಳ ಕೆಲವೊಂದು ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಹಾಗೆ ಇದೆಲ್ಲ ನನ್ನ ಹಸ್ಬೆಂಡ್ ನರ್ಸರಿಯಿಂದ ತಂದು ನೆಟ್ಟಿರುವಂತಹ ಗಿಡಗಳು. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮನೆಯಲ್ಲಿರುವಂಥ ಕೇಪ್ಲಾ ಗಿಡಗಳು. ಇದು ಯೆಲ್ಲೋ ಕಲರ್, ಹಾಗೆ ಇದು ರೆಡ್ ಕಲರ್, ಹಾಗೆ ಪಿಂಕ್ ಕಲರ್ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆ ವೈಟ್ ಕಲರಲ್ಲಿ ಹೂ ಬಿಟ್ಟಿರಲಿಲ್ಲ, ಇನ್ನೊಂದ್ಸರಿ ಹೂ ಬಿಟ್ಟ ನಂತರ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇದು ಶಂಖಪುಷ್ಪ ಹೂವಿನ ಗಿಡ. ಇದರಲ್ಲಿ ನಾವು ನೀಲಿ ಬಣ್ಣದ ಹೂವನ್ನು ಕೂಡ ನೋಡ್ಬೋದು. ಹಾಗೆ ಈ ಶಂಖಪುಷ್ಪ ನಮಗೆ ಜೀರ್ಣಕ್ರಿಯೆ ಆಗಿರ್ಬೋದು, ಮಲಬದ್ಧತೆಗೆಲ್ಲ ತುಂಬಾ ಸಹಾಯ ಮಾಡುತ್ತಂತ ಹೇಳ್ತಾರೆ. ಹಾಗೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತಂತೆ. ಹಾಗೆ ಇದರ ಜ್ಯೂಸ್ ಎಲ್ಲ ಮಾಡಿ ಕುಡಿತಾರೆ. ಹಾಗೆ ಇದು ನಮ್ಮ ಗಾರ್ಡನಲ್ಲಿ ಇದ್ದಂಥ ಒಂದು ಬಳ್ಳಿ. ಇದಕ್ಕೆ ತುಳುವಿನಲ್ಲಿ ತಾಳಿ ತಪ್ಪು ಅಂತ ಹೇಳ್ತಾರೆ. ನನಗೆ ಕನ್ನಡದ ವರ್ಡ್ಸ್ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ಇದು ನಾವು ಸಣ್ಣದಿರುವಾಗೆಲ್ಲ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದರಲ್ಲೊಂದು ಜೆಲ್ ಬರುತ್ತೆ, ಅದನ್ನು ಒಣಗಿಸಿ ನಾವು ಕಣ್ಣಿಗೆ ಹಾಗೆ ತಲೆಗೆಲ್ಲ ಹಚ್ತಾ ಇದ್ವಿ. ತುಂಬಾ ತಂಪು, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇದು ನೀಲಿ ಶಂಖ ಪುಷ್ಪದ ಗಿಡ. ಹಾಗೆ ಈ ನೀಲಿ ಶಂಖ ಪುಷ್ಪದ ಹೂಗಳಿಂದ ಕೂಡ ನಮಗೆ ತುಂಬ ಉಪಯೋಗ ಇದೆ. ಇದು ಮೂತ್ರಕೋಶದಲ್ಲಿರುವಂಥ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಅದನ್ನು ಕೂಡ ಗುಣಪಡಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಇದು ದೇಹದಲ್ಲಿರುವ ಅತಿಯಾದ ತೂಕವನ್ನು ಇಳಿಕೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ಈ ಹೂಗಳ ಹೆಸರನ್ನು ಟೀಯಲ್ಲಿ ಬೆರೆಸಿ ಸೇವಿಸಿದರೆ ದೇಹದ ತೂಕ ಬೇಗನೆ ಕಡಿಮೆ ಆಗುತ್ತೆ. ಹಾಗೆ ಇದು ನಮ್ಮ ಮನೆಯಲ್ಲಿರುವಂತಹ ಗರಿಕೆ ಹುಲ್ಲು. ಹಾಗೆ ಗರಿಕೆ ಹುಲ್ಲು ಕೂಡ ಹಾಗೆ ನಮಗೆ ತುಂಬಾ ಯೂಸಸ್ ಇದೆ. ಇದರಿಂದ ಇದು ಅಜೀರ್ಣ, ಹೊಟ್ಟೆ ಉಬ್ಬರದಂಥ ಸಮಸ್ಯೆಗಳಿಗೆಲ್ಲ ಯೂಸ್ ಆಗುತ್ತೆ. ಹಾಗೆ ಇದು ತುಳಸಿ ಗಿಡ. ತುಳಸಿ ಗಿಡದ ಯೂಸಸ್ ಅಂತೂ ನಿಮಗೆಲ್ಲ ಗೊತ್ತೇ ಇದೆ. ತುಳಸಿ ಗಿಡದ ಗಾಳಿ ನಮಗೆ ತುಂಬಾ ಒಳ್ಳೆಯದು. ಹಾಗೆ ಇದು ಪ್ರತಿದಿನ ಬೆಳಿಗ್ಗೆ ಎದ್ದು ಇದರ ಎಲೆನ ತಿಂದರೆ ಶೀತ, ನೆಗಡಿ, ಈ ಥರದ ಕೆಮ್ಮಿನ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ. ಇವಾಗ ಇಲ್ಲಿ ನನ್ನ ಹಸ್ಬೆಂಡ್ ಹಾಗೆ ಮಗಳು ಸೇರಿ ಕೆಲವೊಂದು ಗಿಡಗಳನ್ನು ನೆಡ್ತಾ ಇದ್ದಾರೆ. ದಾಸವಾಳದ ಗಿಡ ಆಗಿರ್ಬೋದು, ಹಾಗೆ ಪೈನಾಪಲ್ ಗಿಡಗಳನ್ನು ನೆಡ್ತಾ ಇದ್ದಾರೆ. ಇವಾಗ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ನಾವು ಯಾವುದೇ ಗಿಡ ನೆಟ್ಟರೂ ಅದು ಬೇಗನೆ ಬೇರು ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇವಾಗ ಗಿಡಗಳನ್ನೆಲ್ಲ ನೆಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರುವಂಥ ಗಿಡ ನೆಲನೆಲ್ಲಿಯ ಗಿಡ. ಇದು ನಮ್ಮ ಹೂವಿನ ಗಿಡದ ಚಟ್ಟಿಯಲ್ಲಿ ಬೆಳೆದಿರುವಂಥದ್ದು. ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಜೀರ್ಣ, ಹೊಟ್ಟೆ ನೋವೆಲ್ಲ ಇದ್ದರೆ ಇದರ ಕಷಾಯವನ್ನು ಮಾಡಿ ಕುಡಿತಾರೆ. ಹಾಗೆ ಚರ್ಮದ ಸಮಸ್ಯೆ ಏನಾದರೂ ಇದ್ದರೆ ಇದರ ಪೇಸ್ಟ್ ಮಾಡಿ ಹಚ್ಚಿದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ನನ್ನ ಮಗಳು ಹಾಗೆ ಹಸ್ಬೆಂಡ್ ಗಿಡ ನೆಡ್ತಾ ಇರೋದು. ನನ್ನ ಮಗಳಿಗೆ ಕೂಡ ತುಂಬಾ ಇಂಟ್ರೆಸ್ಟ್ ಗಿಡ ನೆಡೋದಾಗಿರ್ಬೋದು. ನನ್ನ ಹಸ್ಬೆಂಡಿಗಂತೂ ತುಂಬಾ ಇಂಟ್ರೆಸ್ಟ್. ಹಾಗೆ ಅದರ ಜೊತೆಗೆ ನನ್ನ ಮಗಳು ಕೂಡ ಸೇರಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಹಾಗೆ ನಮ್ಮ ಮನೆಯಲ್ಲಿರುವಂಥ ಹೂಗಳು, ಬಿಳಿ ದಾಸವಾಳ ಕೂಡ ಇದೆ. ಹಾಗೆ ಈ ಬಿಳಿ ದಾಸವಾಳ ಕೂಡ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ನನ್ನ ಮಗಳು ಗಿಡ ನೆಡುವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು ನುಗ್ಗೆಕಾಯಿಯ ಗಿಡ, ನುಗ್ಗೆಕಾಯಿಯ ಸೊಪ್ಪು, ಹಾಗೆ ನುಗ್ಗೆಕಾಯಿ ಇದೆಲ್ಲ ತುಂಬಾ ಒಳ್ಳೆಯದು. ಈ ಸೊಪ್ಪಿನಲ್ಲಿ ಕ್ಯಾಲ್ಶಿಯಂ ಹಾಗೆ ಕಬ್ಬಿನಾಂಶ ತುಂಬ ಅಧಿಕವಾಗಿರುತ್ತೆ. ಇದರಿಂದ ಮೂಳೆಯ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಇದು ಪತ್ರೊಡೆ ಮಾಡುವಂಥ ತಿಂಡಿಯ ಎಲೆ. ಇದರಿಂದ ಪತ್ರೊಡೆ ಮಾಡ್ತಾರೆ.
ಪತ್ರೊಡೆ ತಿಂದರೆ ತುಂಬಾ ಒಳ್ಳೆಯದು. ಅದು ಆ ಸೊಪ್ಪಿಂದ ನಮ್ಮಲ್ಲಿರುವಂಥ ನಂಜಿನಂಶ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಎಲ್ಲ ಗಿಡಗಳೆಲ್ಲ ನೆಟ್ಟಾಯಿತು ನೋಡಿ. ಮಳೆಗಾಲಕ್ಕೆ ಎಲ್ಲ ಹಸಿರಾಗಿರುತ್ತೆ. ಹಾಗೆ ಯಾವ ಗಿಡ ನೆಟ್ಟರೂ ಕೂಡ ಬೇಗನೆ ಬೇರು ಬಿಡುತ್ತೆ. ಹಾಗಾಗಿ ನೀವು ಕೂಡ ಮನೇಲಿ ಗಿಡ ನೆಡಲಿಕ್ಕಿದ್ರೆ ಈ ಟೈಮಲ್ಲೇ ನೆಡಿ, ತುಂಬಾ ಉತ್ತಮ. ಹಾಗೆ ಇದಂತೂ ನಿಮಗೆ ಗೊತ್ತೇ ಇದೆ, ಅಲೋವೆರಾ. ಇದರ ಯೂಸಸನ್ನು ನಾನು ಈಗಾಗಲೇ ನನ್ನ ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ಇದು ಸಂಬರಬಳ್ಳಿ ಅಂತ ಹೇಳ್ತಾರೆ. ಇದು ಸಣ್ಣ ಮಕ್ಕಳಿದ್ದರೆ ಅವರಿಗೆ ರಸದ ಜೊತೆಗೆ ಅದೊಂದು ಮಾತ್ರೆ ಬರುತ್ತೆ, ಮಕ್ಕಳ ಮಾತ್ರೆ ಅಂತ ಹೇಳ್ತಾರೆ. ಅದು ಆಯುರ್ವೇದಿಕಲ್ಲಿ ಅದನ್ನು ಆ್ಯಡ್ ಮಾಡಿ ಕೊಡ್ತಾರೆ. ಅದು ತುಂಬಾ ಒಳ್ಳೆಯದು ಮಕ್ಕಳಿಗೆ. ಶೀತ ಜ್ವರ ಎಲ್ಲ ಪದೇ ಪದೇ ಬರ್ತಾ ಇರೋದಿಲ್ಲ ಅದನ್ನು ಕೊಟ್ಟರೆ. ಹಾಗೆ ನನ್ನ ಈ ಗಾರ್ಡನ್ನ ಸಿಂಪಲ್ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.